ಹಾಯ್ ಮಕ್ಕಳೇ, ಇವತ್ತಿನ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ 5ನೇ ತರಗತಿಯ ಪಾಠ ನಿಮ್ಮ ಮಾತನ್ನು ನಾವು ಕೇಳುವುದು ಹೇಗೆ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಮೈಸೂರಿನ ಡಯಟ್ ಉಪನ್ಯಾಸಕರಾದ ಶ್ರೀಮತಿ ಭಾಗ್ಯಲಕ್ಷ್ಮಿರವರು. ಹಲೋ ಮಕ್ಕಳೇ, ಇಂದಿನ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ನಿಮ್ಮ ಮಾತನ್ನ ನಾವು ಕೇಳೋದು ಹೇಗೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನೀವು ನಮ್ಗೇನಾದರೂ ಹೇಳಬೇಕು ಅಂದರೆ ಹೇಗೆ ಅದನ್ನು ತಿಳಿಸ್ತೀರಾ? ನಿಮ್ಮ ಮಾತಿನಲ್ಲಿ ಹೇಳ್ತೀರಾ? ಚಿತ್ರ ಬರೆದು ತೋರಿಸ್ತೀರಾ? ಪದಗಳನ್ನು ಚಾರ್ಟ್ ರೂಪದಲ್ಲಿ ಬರೆದು ತೋರಿಸ್ತೀರಾ? ಅಥವಾ ಚಿತ್ರರೂಪಗಳಲ್ಲಿ ಹಾಗೂ ಪದಗಳಲ್ಲಿ ಭಿತ್ತಿ ಚಿತ್ರಗಳ ರೂಪದಲ್ಲೂ ಕೂಡ ನೀವು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದಾಗಿದೆ ಅಲ್ವಾ? ಈಗ ಬಿಡಿ, ತಂತ್ರಜ್ಞಾನ ಮುಂದುವರೆದಿರೋ ಕಾಲದಲ್ಲಿ ವಾಟ್ಸಪ್ ಮೆಸೇಜ್ಗಳ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಾ? ವಾಯ್ಸ್ ಮೆಸೇಜ್ಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಾ? ಹೀಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಗೆಲ್ಲ ತಿಳಿಸಬಹುದು ಮತ್ತು ಬೇರೆಯವರ ಅಭಿಪ್ರಾಯಗಳನ್ನು ಹೇಗೆ ನಾವೆಲ್ಲರೂ ಗೌರವಿಸಬೇಕು, ಈ ವಿಚಾರಗಳ ಬಗ್ಗೆ ಕರ್ನಾಟಕ ಪಠ್ಯಪುಸ್ತಕ ಸಂಘ ಹೊರತಂದಿರುವ 5ನೇ ತರಗತಿ ಪ್ರಥಮ ಭಾಷೆಯ ಕನ್ನಡ ಪಠ್ಯಪುಸ್ತಕ ಸಿರಿ ಕನ್ನಡ ಇದರ ಗದ್ಯ ಭಾಗದ 3ನೇ ಪಾಠ ನಮ್ಮ ಮಾತು ಕೇಳಿ ಎಂಬ ಪಾಠದಲ್ಲಿ ವಿವರಿಸಿರುವ ಅಂಶಗಳನ್ನು ವಿವರವಾಗಿ ತಿಳಿಯೋಣ. ಈ ಪಾಠವನ್ನು ಪಠ್ಯಪುಸ್ತಕ ಸಂಘದ ಸಮಿತಿಯು ರಚಿಸಿದೆ. ಎಲ್ಲ ಜೀವಿಗಳಿಗೂ ಬದುಕಲು ಸಮಾನ ಹಕ್ಕಿದೆ, ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತವಾಗಿ ಅದಕ್ಕೆ ಅವಕಾಶ ನೀಡ್ತಾ ಇಲ್ಲ. ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿ ಆಗ್ತಾನೆ. ಮನುಷ್ಯ ಮಾಡುತ್ತಿರೋ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಹೇಳಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಈ ಪಾಠದ ಆಶಯವಾಗಿದೆ. ಒಂದಾನೊಂದು ಕಾಡು, ಅಲ್ಲಿ ಬಗೆ ಬಗೆಯ ಪ್ರಾಣಿಗಳು ವಾಸವಾಗಿದ್ದವು. ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು. ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಿತ್ತು. ಊರಿನಲ್ಲಿರುವ ಪ್ರಾಣಿಗಳೊಂದಿಗೂ ಸ್ನೇಹವನ್ನು ಬೆಳೆಸಿತ್ತು. ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡ್ತಾ ಇತ್ತು. ಉತ್ತಮ ನಾಯಕತ್ವ ಗುಣ ಹೊಂದಿರುವ ಆನೆಯು ಎಲ್ಲ ಪ್ರಾಣಿಗಳಿಂದಲೂ ಮೆಚ್ಚುಗೆಯನ್ನು ಗಳಿಸಿತ್ತು. ಹೀಗೆಯೇ ಒಂದು ದಿನ ಸಭೆ ಕರೆದಿತ್ತು. ಎಲ್ಲ ಪ್ರಾಣಿಗಳು ಅಂದು ಮನುಷ್ಯರ ಮೇಲೆ ಬಹಳವಾಗಿ ದೂರು ಹೇಳುತ್ತಿದ್ವು. ಮಾನವನಿಂದ ಆಗುತ್ತಿರುವ ತೊಂದರೆ ಹಾಗೂ ಪರಿಹಾರ ಕುರಿತು ಚರ್ಚಿಸಿದ್ವು. ಮನುಷ್ಯನಿಗೆ ತಿಳಿ ಹೇಳಲು ಫಲಕದಲ್ಲಿ ವಿವರ ಬರೆದು ತರಲು ಆನೆಯು ಪ್ರಾಣಿಗಳಿಗೆ ಸೂಚನೆ ನೀಡಿತ್ತು. ಅದರಂತೆ ಪ್ರಾಣಿಗಳು ಈ ದಿನದ ಸಭೆಗೆ ಸಿದ್ಧವಾಗಿ ಬಂದಿದ್ವು. ನಾಯಕನ ಸೂಚನೆಯಂತೆ ಅವುಗಳು ತಮ್ಮ ಫಲಕಗಳನ್ನು ಹಿಡಿದುಕೊಂಡು ಸಾಲಾಗಿ ನಿಂತಿದ್ವು. ಆನೆಯು ಅವುಗಳನ್ನು ಒಂದೊಂದಾಗಿ ಓದುತ್ತಾ ಮುನ್ನಡೆಯಿತು. ಎತ್ತಿನ ಫಲಕದಲ್ಲಿ ಹೀಗೆ ಬರೆದಿತ್ತು: ನಮ್ಮನ್ನ ಹೆಚ್ಚೆಚ್ಚು ದುಡಿಸ್ಕೊಳ್ತೀರಿ, ಕಡಿಮೆ ಆಹಾರ ನೀಡ್ತೀರಿ, ನಮ್ಮ ಸೇವೆ ಬೇಕು, ನಾವು ಮಾತ್ರ ಬೇಡ ಅಲ್ವೇ? ನಮ್ಮ ಸೇವೆಯನ್ನು ಮರೆಯದಿರಿ, ದಯೆ ಇರಲಿ ಸಕಲ ಪ್ರಾಣಿಗಳಲ್ಲಿ ಅಂತ. ಎತ್ತಿನ ನಂತರ ಜಿಂಕೆ ಇತ್ತು. ಜಿಂಕೆಯ ಫಲಕದಲ್ಲಿ ಹೀಗಿತ್ತು: ನಮ್ಮ ಬದುಕಿನ ಆಧಾರ ತಾಣ ಕಾಡು, ಅದನ್ನು ನಾಶ ಮಾಡುತ್ತಿದ್ದೀರಿ. ನಮಗೆ ತಿನ್ನಲು ಹುಲ್ಲಿಲ್ಲ, ಮಲಗಲು ಮರದ ನೆರಳಿಲ್ಲ. ಕಾಡು ನಿಮಗೂ ಬೇಕು, ನಮಗೂ ಬೇಕು. ನಮ್ಮನ್ನು ಉಳಿಸಿರಿ, ನೀವು ಉಳಿಯಿರಿ. ಜಿಂಕೆಯ ನಂತರ ಸಾಲಿನಲ್ಲಿದ್ದ ಆಮೆಯ ಫಲಕ ಹೀಗಿತ್ತು: ನೀರು ಅಮೂಲ್ಯ ಸಂಪತ್ತು, ಅದನ್ನು ಹಾಳು ಮಾಡುತ್ತಿದ್ದೀರಿ. ಕಸ ಕಡ್ಡಿ ಹಾಕಿ ಕಲ್ಮಶಗೊಳಿಸುತ್ತಿದ್ದೀರಿ. ನಮಗೆ ನೀರಿನಲ್ಲಿರಲು ಕಷ್ಟವಾಗುತ್ತಿದೆ. ನೀರು ನಮ್ಮೆಲ್ಲರ ಜೀವ. ನೀರನ್ನು ದುರ್ಬಳಕೆ ಮಾಡಬೇಡಿ, ಕಲುಷಿತಗೊಳಿಸಬೇಡಿ. ಆಮೆಯ ನಂತರ ಸರದಿ ಕರಡಿಯದ್ದು. ಕರಡಿಯ ಫಲಕದಲ್ಲಿ ಹೀಗೆ ಬರೆದಿತ್ತು: ಎಲ್ಲವನ್ನೂ ನೀವೇ ತಿನ್ನುತ್ತೀರಿ, ತಿಂದು ಹೆಚ್ಚಾಗಿ ಹಾಳು ಮಾಡುತ್ತೀರಿ. ನಮ್ಮ ಹೊಟ್ಟೆ ಹಸಿವಿನ ಬಗ್ಗೆ ನೀವು ಗಮನಿಸುವುದಿಲ್ಲ, ನಮಗೇನೂ ಉಳಿಸುವುದಿಲ್ಲ. ನೀವು ತಿನ್ನಿ, ನಮಗೂ ತಿನ್ನಲು ಬಿಡಿ. ನಂತರ ನಾಯಿಯ ಫಲಕ ಹೀಗಿತ್ತು: ನಾವು ನಡೆದಾಡಬೇಕು, ಓಡಾಡಬೇಕು, ನಮಗೂ ದಾರಿ ಬಿಡಿ. ಹಾದಿ ಬೀದಿಗಳಲ್ಲಿ ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ. ಮೈ ಮೇಲೆ ಎಚ್ಚರವಿಲ್ಲದಂತೆ ಸಾಗುತ್ತೀರಿ, ಇತರರಿಗೂ ತೊಂದರೆ ಕೊಡುತ್ತೀರಿ. ಸರಿಯಾಗಿ ಚಲಿಸಿರಿ, ಚಲಿಸಲು ಬಿಡಿ. ನಾಯಿಯ ನಂತರ ಮಂಗ. ಮಂಗದ ಫಲಕ ಹೇಳುತ್ತಿತ್ತು: ನಮಗೂ ಶಾಂತಿ ನೆಮ್ಮದಿ ಬೇಕು.
ನೋವಿನಲ್ಲೂ ನಲಿವಿನಲ್ಲೂ ಪಟಾಕಿ ಸಿಡಿಸ್ತೀರಿ, ನಮ್ಮನ್ನ ಓಡಿಸಲು ಮದ್ದುಗುಂಡುಗಳನ್ನು ಹಾರಿಸ್ತೀರಿ, ನಮ್ಮ ಹೃದಯವೇ ಸಿಡಿದು ಹೋದಂತಾಗುತ್ತೆ. ಮದ್ದುಗುಂಡು ಸಿಡಿಸ್ಬೇಡಿ, ಶಾಂತಿಯನ್ನ ಕೆಡಿಸ್ಬೇಡಿ. ಮಂಗದ ನಂತರ ಫಲಕ ಹಿಡ್ಕೊಂಡಿದ್ದಿದ್ದು ಬೆಕ್ಕು. ಬೆಕ್ಕಿನ ಫಲಕ ಏನ್ ಹೇಳ್ತಿತ್ತಪ್ಪ ಅಂದ್ರೆ, ನಿಮ್ಮನ್ನ ಮೆಚ್ಚಿಸಲು ನಮಗೂ ಮನಸ್ಸಿದೆ. ನೀವು ಟಿವಿ ನೋಡ್ತೀರಿ, ಇಲ್ವೇ ಮೊಬೈಲನ್ನ ಮುದ್ದಿಸ್ತೀರಿ. ಆದರೆ ನಿಮ್ಮ ಪಕ್ಕದಲ್ಲೇ ಇರೋ ನಮ್ಮನ್ನ ಕಣ್ಣೆತ್ತಿ ನೋಡಲ್ಲ. ಈ ಉಪೇಕ್ಷೆ ಬೇಡ, ನಾವು ನಿಮ್ಮೊಂದಿಗಿದ್ದೀವಿ, ನಮ್ಮನ್ನು ಮುದ್ದಿಸ್ರಿ. ಹೀಗೆ ಬೆಕ್ಕಿನ ಫಲಕ ಓದಿದ ಆನೆ ಕಡೆಯಲ್ಲಿ ನಿಂತಿದ್ದ ಎರೆಹುಳ ಹತ್ರ ಬರುತ್ತೆ. ಎರೆಹುಳು ಹಿಡ್ಕೊಂಡಿದ್ದ ಫಲಕದಲ್ಲೇನಿತ್ತಪ್ಪ ಅಂದ್ರೆ, ನಾವು ರೈತನಿಗೂ ನಿಮಗೂ ಮಿತ್ರರು. ಬೇಗ ಬೆಳೆ ತೆಗೆಯಲು ವಿಷದ ಗೊಬ್ಬರ ಹಾಕ್ತೀರಿ, ತರತರದ ಔಷಧ ಚುಮುಕ್ಸ್ತೀರಿ. ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋ ನಮ್ಮನ್ನ ಮತ್ತು ಅನ್ನ ನೀಡುವ ಮಣ್ಣನ್ನ ಯಾಕೆ ಸಾಯಿಸ್ತೀರಿ? ರಕ್ಷಕರಾಗಿರಿ, ರಾಕ್ಷಸರಾಗದಿರಿ. ಹೀಗೆ ಎಲ್ಲವನ್ನೂ ಓದಿದ ಆನೆ ಎಲ್ಲರಿಗೂ ಶಹಬಾಸ್ ಎಂದಿತು. ಚೆನ್ನಾಗಿ ಬರೆದಿದ್ದೀರಿ, ಸ್ವಲ್ಪ ಖಾರವಾಯಿತಲ್ವೇ? ಎಲ್ಲ ಮನುಷ್ಯರು ಕೆಟ್ಟವರಲ್ಲ. ಎಲ್ಲರ ಕುರಿತಾಗಿಯೂ ಈ ರೀತಿಯ ಆಕ್ರೋಶ ಸಲ್ಲದು. ಇರ್ಲಿ, ಇವುಗಳನ್ನ ಇನ್ನೊಮ್ಮೆ ಪರಿಶೀಲಿಸಿ ಚರ್ಚಿಸೋಣ. ಫಲಕಗಳನ್ನು ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಪ್ರದರ್ಶಿಸೋಣ. ಬನ್ನಿರಿ, ಎಲ್ಲರೂ ಮೊದಲು ಊಟ ಮಾಡೋಣ, ಭೋಜನ ಶಾಲೆಗೆ ನಡೀರಿ ಎಂದು ಹೇಳಿದ ಅಧಿಪತಿಯು ಆ ಕಡೆಗೆ ಹೆಜ್ಜೆ ಹಾಕಿತು. ಕಥೆ ಚೆನ್ನಾಗಿದೆ ಅಲ್ವಾ ಮಕ್ಕಳ? ನೋಡಿದ್ರಾ, ನಮ್ಮ ಥರನೇ ಪ್ರಾಣಿಗಳಿಗೂ ಭಾವನೆಗಳಿರುತ್ತವೆ. ಆದರೆ ನಮ್ಮ ಥರ ಮಾತನಾಡಿ ಅವುಗಳಿಗೆ ಹೇಳ್ಕೊಳಕ್ಕಾಗಲ್ಲ. ಆದರೂ ಅವುಗಳ ಮನಸ್ಸಿನಲ್ಲಿ ಈ ರೀತಿಯಾದ ಚಿಂತನೆಗಳು, ಆಲೋಚನೆಗಳು ಬರ್ತಾನೇ ಇರುತ್ತವಂತೆ. ಅದನ್ನು ಭಿತ್ತಿಪತ್ರಗಳ ಮೂಲಕ ತೋರಿಸೋ ಹಾಗೆ ಮಾಡಿ ಈ ಕಥೆಯಲ್ಲಿ ಪ್ರಾಣಿಗಳ ಮನಸ್ಥಿತಿಯನ್ನು ಮನುಷ್ಯರು ಅರಿಯುವ ಹಾಗೆ, ಅರಿತು ಪರಿಸರದ ಬಗೆಗೆ ಕಾಳಜಿ ವಹಿಸುವ ಹಾಗೆ ಮೌಲ್ಯವನ್ನು ನೀಡಲಾಗಿದೆ. ನೀವು ಇನ್ಮುಂದೆ ಪ್ರಾಣಿಗಳನ್ನು ಪ್ರೀತಿಸ್ತೀರಿ, ಮರಗಿಡಗಳನ್ನು ಪ್ರೀತಿಸ್ತೀರಿ, ಸಸ್ಯಗಳನ್ನು ಪೋಷಿಸಿ ಬೆಳೆಸ್ತೀರಿ, ನೀರಿನ ಆಕರಗಳನ್ನು ಕಲುಷಿತಗೊಳಿಸುವುದಿಲ್ಲ, ಕಾಡನ್ನ ಮರಗಿಡಗಳನ್ನು ನಾಶ ಮಾಡೋದಿಲ್ಲ ಅಲ್ವಾ ಮಕ್ಕಳೇ? ಈ ಪಾಠ ಓದೋದ್ರಿಂದ ಚಿತ್ರಕಥೆಗಳ ಮೂಲಕ ಅಥವಾ ಭಿತ್ತಿಪತ್ರಗಳ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಗೆ ವ್ಯಕ್ತಪಡಿಸುವುದು ಅನ್ನೋದನ್ನು ತಿಳ್ಕೊಂಡ್ರಿ. ಮತ್ತೆ ತಡ ಯಾಕೆ, ಬಿಳಿ ಹಾಳೆನೋ ಡ್ರಾಯಿಂಗ್ ಶೀಟನ್ನು ಬಳಸಿ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಇವುಗಳನ್ನು ಭಿತ್ತಿಪತ್ರಗಳ ರೂಪದಲ್ಲಿ ಬರೆದು ನಿಮ್ಮ ತರಗತಿಗಳಲ್ಲಿ ಅಂಟಿಸಿ. ಶಿಕ್ಷಕರಿಗೆ ಕಿವಿ ಮಾತೆಂದರೆ, ಶಾಲೆಯ ಗ್ರಂಥಾಲಯದಲ್ಲಿ ಇರುವ ಚಿತ್ರಕಥೆಗಳ ಪುಸ್ತಕಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕಲ್ಪನೆಗಳನ್ನು ಮೂಡಿಸಲು ವಿವಿಧ ಸೃಜನಾತ್ಮಕ ಭಿತ್ತಿಚಿತ್ರಗಳನ್ನು ತಯಾರಿಸಲು ಸಹಾಯ ನೀಡಬಹುದಾಗಿದೆ. ಪ್ರಯತ್ನಿಸಿ. ಇದು ಇವತ್ತಿನ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದ ಪ್ರಸ್ತುತಿ ಮೈಸೂರಿನ ಡಯಟ್ ಉಪನ್ಯಾಸಕರಾದ ಶ್ರೀಮತಿ ಭಾಗ್ಯಲಕ್ಷ್ಮೀರವರು. ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಸರಗೂರು. ದೂರವಾಣಿ ಸಂಖ್ಯೆ 990000531119.